ಅಯ್ಯೋ ಸರ್ ಬಿಡಿ ಸರ್. ಬಿಡಲ್ಲ ಸರ್, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ, ಬಿಡಿ ಸರ್. ಇದು ಒಳ್ಳೆ ಚೆನ್ನಾಗೈತಲ್ಲ, ನಾನು ಹೇಳ್ತೀನಿ, ನಾನು ತಪ್ಕೊಂಡಿದ್ದೀನಿ, ಯಾರೇನು ಅನ್ಕೊಂತಾರೆ? ಸರ್ ಅಯ್ಯೋ ಬಿಡಿ ಸರ್, ನೀವೊಳ್ಳೆ, ನಾನು ನಿಮ್ಮ ಹೆಂಡ್ತಿನೇ ಆಗಿರ್ಬೋದು, ಹಂಗಂತ ಹಿಂಗೆ ಅಡುಗೆ ಮನೇಲಿ ತಪ್ಕೊಳ್ಳೋದು ಸರಿಯಲ್ಲ. ಯಾರನ್ನ ನೋಡಿದ್ರೆ ನಂಗೂ ಒಂಥರ ಮುಜುಗರ, ನಿಮಗೂ ಒಂಥರ ಮುಜುಗರ. ಅರೆ ಒಂದ್ ಥರನೂ ಇಲ್ಲ, ಎರಡು ಥರನೂ ಇಲ್ಲ. ಅಯ್ಯೋ ಸರ್ ಬಿಡಿ ಸರ್. ಸಾರು ಸಾಂಬಾರು ಎಲ್ಲ ಆಗೋಗಿದೆ, ಈಗೇನಿದ್ರು ಹೀಗೆ ಇಬ್ರು ಹಾಗೆ ಮಾಡ್ಕೊಂಡಿರೋದು. ಸರ್ ನನ್ನ ಮಾತು ಕೇಳಿ ಬಿಡಿ. ಮಾತು ಇಲ್ಲ, ಕಥೆನೂ ಇಲ್ಲ, ಸುಮ್ಮನೆ ಇರಿ. ಸರ್ ಬಿಡಿ ಸರ್. ಅರೆ ಬಿಡಲ್ಲ ಅಂತ ಹೇಳಿದ್ಮೇಲೆ ಬಿಡಿ ಬಿಡಿ ಅಂತೀರಲ್ಲ. ಅಯ್ಯೋ ನಿಮ್ದು ಒಳ್ಳೆ ಕತೆ ಐತಲ್ಲ. ಕಥೆನೂ ಇಲ್ಲ, ಕಾದಂಬರಿ ಲಾಂಗ್ ಟೈಮ್ ಬಂದೆ ಅನ್ಸುತ್ತೆ. ರಿಷಿ ರಿಷಿ ಬಾ. ಇಲ್ಲಿ ಇಲ್ಲ ಇದೆಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಇದೇನೋ ಅಡುಗೆ ಮನೇಲಿ ಏನು ಮಾಡ್ತಿದ್ಯಾ? ಅದು ಟಿಫನ್ಗೆ ಕಮಲಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ತಿಂಡಿ ಊಟ ಆಯ್ತು, ಇನ್ನೇನು ಮಲ್ಗೋ ಟೈಮಲ್ಲಿ ತಿಂಡಿ ಏನು ಬಂತು? ಯಾಕೆ ಕೈ ಜಾಗ್ತಿದೆ? ಇಲ್ಲಪ್ಪ, ಬೆಳಿಗ್ಗೆ ಟಿಫನ್ಗೆ ಇವಾಗಲೇ ಹೆಲ್ಪ್ ಮಾಡ್ತಿದ್ದೆ. ಬೆಳಿಗ್ಗೆ ಟಿಫನ್ಗೆ ಈಗಲೇ ಈರುಳ್ಳಿ ಕತ್ತಿಸ್ತಿದ್ಯಾ? ಹಾ, ಕಮಲಿ ಅವರ ಹೇಳಿದ್ದು. ಹೌದೇನಮ್ಮ? ಮತ್ತೆ ಸರಿ ಬಿಡು, ಅರ್ಥ ಆಯ್ತು. ಬೆಳಿಗ್ಗೆ ತಿಂದಿದ್ದಿರಲಿ, ಬೆಳಿಗ್ಗೆ ಅದೇನೋ ಬ್ಯಾಂಕ್ ಹೋಗ್ಬೇಕಂತೆ ನಿಮ್ಮಮ್ಮ ಕರೀತಾ ಇದ್ಲು, ಹೋಗಿ ಅದೇನು ನೋಡು. ಹಾಂ ಹುಷಾರಮ್ಮ, ಬಾ. ಕಮಲಿ ಅವರ ಅಪ್ಪ ನಮ್ಮನ್ನ ನೋಡ್ಬಿಟ್ರು ಅಂತೀರಾ? ಮತ್ತಿನ್ನೇನು ಸರ್, ಹೇಳ್ತಾನೆ ಇದ್ದೀನಿ ಅಡುಗೆ ಮನೆಯಾಗೆ ಹುಡುಗಾಟ ಬೇಡ ಅಂತ. ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ಇವಾಗ ನೋಡಿ. ಸಾರಿ ಸರ್, ಇದನ್ನೇ ಬೇಡ ಅನ್ನೋದು. ಸಾರಿ ಕೇಳಿ ಮತ್ತೆ ಇದನ್ನೇ ಮಾಡ್ತಿದ್ದೀರಾ? ಇವಾಗ ಬಂದು ಮಾವಯ್ಯ ನೋಡ್ಕೊಂಡೋದ್ರು, ಇನ್ನು ಮನೆಯವರೆಲ್ಲ ಬಂದು ನೋಡ್ಬೇಕಾ? ಅರೆ ಏನಂತೆ, ಬಂದ್ರು ನೋಡಿದ್ರು, ಏನಾಯ್ತು? ನಾನೇನು ಹೆದರ್ಕೊಂಡ್ಬಿಟ್ನ? ಓ ಹೌದಾ? ಹೌದು ಸರ್. ಅಯ್ಯೋ ದೇವ, ಅಮ್ಮ ನುಗ್ಗೆ ಕಟ್ ಮಾಡ್ತಾ ಇದ್ದೆ. ಇಷ್ಟೇ ನಿಮ್ಮ ಪೌರುಷ. ಸರ್ ಹೋಗಿ ಸರ್, ಅತ್ತೆಮ್ಮ ಕರೀತಾವ್ರಂತೆ. ನಿಮ್ಮನ್ನ ಬಂದು ನೋಡ್ಕೊಂತೀನಿ. ಸರ್, ನುಗ್ಗೆಕಾಯಿ ತಕೊಂಡೆ ಬ್ಯಾಂಕ್ ಹೋಯ್ತೀರಾ? ನಿಮ್ ನೆನಪಿಗೋಸ್ಕರ ಅಂತ ತಗೊಂಡ್ ಹೋಗ್ತಾ ಇದ್ದ. ನೋಡನಿಕ, ನೀನು ದಯದಿಂದ ನಾನಿವತ್ತು ಈ ಜೈಲಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನನಗೆ ಸಂತೋಷನೇ, ಆದರೆ ಎಲ್ಲ ನೀನು ಹೇಳ್ದಂಗೆ ನಾನು ಮಾಡೋಕ್ಕಾಗಕ್ಕಿಲ್ಲ. ಲುಕ್ ಡೀಲ್ ರಾಣಿ, ಒಂದ್ಸಲ ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊ. ನಿನ್ನಿಂದನೇ ನಾನು ಆದಷ್ಟು ಬೇಗ ಇಲ್ಲಿಂದ ಬರ್ತೀನಿ. ನೀನು ಒಬ್ಬಳೇ ಏನೋ ಮಾಡೋದಕ್ಕಿಂತ ನಾವಿಬ್ಬರು ಸೇರಿ ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಳೋಣ, ಓಕೆ? ನಮ್ಮ ಎನಿಮೀಸ್ ಒಂದೇ ಸಲ ಸಾಯಿಸ್ಬಿಟ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅವ್ರು ಪ್ರತಿದಿನ ಪ್ರತಿ ಕ್ಷಣ ಸ್ವಲ್ಪನೇ ನೋವು ಅನುಭವಿಸಿ ಆಗ ಸಾಯಬೇಕು. ಆಗಲೇ ನಮಗೆ ನೆಮ್ಮದಿ ಸಿಗೋದು, ನನಗೆ ನ್ಯಾಯ ಸಿಗೋದು, ಅಂಬಿ ಆತ್ಮಕ್ಕೆ ಶಾಂತಿ ಸಿಗೋದು. ನೀನು ಅವ್ರ ಮನೆಗೆ ಹೋಗಿ ಕಷ್ಟಪಡಬೇಕು, ಕೆಲಸ ಮಾಡಬೇಕು, ಇದು ನನ್ನ ಉದ್ದೇಶ ಅಲ್ಲ. ಬಟ್ ಬೇರೆ ರೀಸನ್ಸಿಂದ ನೀವು ಅಲ್ಲಿಗೆ ಹೋಗಿ ಅವಳನ್ನ ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಗಾದರೂ ಮಾಡಿ ಅವಳಿಗೆ ಹತ್ರ ಆಗಬೇಕು, ಅವಳ ನಂಬಿಕೆನ ಗಳಿಸ್ಬೇಕು. ಅದಕ್ಕಿರೋದು ಇದು ಒಂದೇ ದಾರಿ. ನಾನು ಆಚೆ ಬಂದಮೇಲೆ ಅದೇನೋ ಒಂದು ಪ್ಲ್ಯಾನ್ ಮಾಡಿ ನಾವಿಬ್ಬರು ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಳೋಣ, ಓಕೆ? ಹೌದು, ನೀನು ಸರಿಯಾಗಿ ಹೇಳ್ತಾ ಇದೆಯಾ. ಅವರೆಲ್ಲರೂ ಒಂದೇ ಸಲ ಸಾಯಬಾರ್ದು. ಅದರಲ್ಲೂ ಕಮಲಿ ಇದ್ದಾಳಲ್ಲ,
ನಾನು ಯಾಕಪ್ಪ ಬದುಕಿದ್ದೀನಿ, ನನ್ನ ಪ್ರಾಣ ಹೋಗಬಾರ್ದಂತ ಒದ್ದಾಡಿ ಸಾಯ್ಬೇಕು. ಎಸ್, ಎಕ್ಸಾಕ್ಟ್ಲಿ, ದಟ್ ಈಸ್ ಮೈ ಪಾಯಿಂಟ್. ನಾನೇನು ಮಾಡಬೇಕು? ನಿನ್ನೆ ರಾತ್ರಿ ನಾನು ನಿಮಗೆ ಹೇಳ್ದಂಗೆ ನೀವು ಅವ್ರ ಮನೆಗೆ ಹೋಗಿ ಸೇರ್ಕೋಬೇಕು. ಅವ್ರು ಯಾರಿಗೂ ನಿಮ್ಮ ಮೇಲೆ ಡೌಟ್ ಬರದೇ ಇರೋ ಹಾಗೆ ನೋಡ್ಕೋಬೇಕು. ನಾನು ಇಲ್ಲಿಂದ ಆಚೆ ಬಂದ ಮೇಲೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ? ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ. ಏ ಡೀಲ್ ರಾಣಿ, ಟೈಮ್ ಆಯ್ತು, ಬೇಗ ಬಮ್ಮ. ಹಾಂ, ಬಂದೆ. ಅನಿಕಾ, ನಾನು ಹೊರಡ್ತೀನಿ. ನೋಡು, ಆದಷ್ಟು ನೀನು ಬೇಗ ಬಂದ್ಬಿಡು. ನಾನು ನಿನಗೋಸ್ಕರ ನೀನು ಕಾಯ್ತಾ ಇರ್ತೀನಿ. ಹುಷಾರು. ಓಕೆ, ಬರಲಾ? ಎಸ್ ಅನಿಕಾ, ನೀನು ಮತ್ತೆ ಫಾರ್ಮಿಗೆ ಬರ್ತಾ ಇದೆಯಾ. ಜೈಲಿಗೆ ಬಂದಿದ್ದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಇಲ್ಲಿಂದ ಒಂದು ಹೊಸ ಚಾಪ್ಟರೇ ಶುರು ಆಗ್ತಾ ಇದೆ. ಕೆಸರಿನ ಕಾಮ್ಲಿ, ಜಸ್ಟ್ ವೇಟ್, ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ನಾನು ಕಾಣ್ತಾ ಇಲ್ಲ, ಎಲ್ಲ ಹಾಳಾಗೋದು. ಅಮ್ಮವ್ರೆ, ಯಾರು? ನೀನ ಇಲ್ಲಿ? ಯಾಕೆ ಕಳ್ತಿದ್ಯಾ? ಏನಾಯ್ತು ಈಗ? ಯಾಕೆ ಅಜ್ಜಿ ಅಂತ ಕೇಳ್ತಾ ಇದೆಯಲ್ಲ, ಒಬ್ಬಿ ಹೋಗ್ಬಿಟ್ಲಂತೆ. ನಂಗೆ ಯಾರ್ಯಾರು ವಿಷಯ ತಿಳಿಸಿದ್ರ? ಹೋಗ್ಲಿ, ನಾನು ಹುಡ್ಕಕ್ಕಾದ್ರೂ ಪ್ರಯತ್ನ ಪಟ್ಟ. ಈಗ ನಿಂಗೆ ಈ ಅಜ್ಜಿ ಬೇಡ ಅಲ್ವಾ? 1 ವರ್ಷದಿಂದ 9,000 ಫೈನ್ ಕಟ್ಟಕ್ಕಾಗ್ದೆ ನಾನು ಜೈಲಲ್ಲೇ ಕೊಳಿತಾ ಇದ್ದೆ, ಗೊತ್ತಾ? ಒಂದ್ಕಿಟ ಅದು ಬಂದ ನೋಡಕ್ಕೆ. ಮದ್ವೆ ಬೇಡ ಆಗ್ಬಿಟ್ಟಿದ್ಯಾ, ಈಗ ದೊಡ್ಡ ಮನೆ ಅಳಿಯ ನೋಡು. ಈಗ ಅಜ್ಜಿ ಕಾಣಕ್ಕಿಲ್ಲ ನಿನ್ಗೆ. ತುತ್ಕಕ್ಕೆ ತಂದಿನ ಮರ್ತ್ಬಿಟ್ಟೆ ಅಲ್ವಾ ನೀನು? ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ನನ್ನ ಲೈಫಲ್ಲೇ 1000 ನಡೀತಲ್ಲಿ, ಅಷ್ಟು ಇಲ್ಲಿ ಯಾಕೆ ಬಂದೆ ನೀನು? ಓರ್ಡು ಅಂತ ಹೇಳಿ. ನನ್ನ ನಂಬಿನ ಸಾಯಿಸ್ತವ್ರು ಯಾರು ಅಂತ ಗೊತ್ತಿದ್ದಲೆ ನಾನು ಎಷ್ಟು ಸಂಕಟ ಅನುಭವಿಸಿದ್ದೀನಿ ಗೊತ್ತಾ? ಕೊನೆಗೂ ಗೊತ್ತಾಯ್ತು ಅವಳು ಯಾರು ಸಾಯಿಸಿದ್ದು ಅಂತ. ಅವಳಿಗೆ ಎಷ್ಟು ಶಾಪ ಹಾಕಿದ್ದೀನಿ ಗೊತ್ತಾ? ಕಬ್ಲಿ, ನೀನು ನೋಡ್ತಾ ಇದ್ರೆ ನನ್ನ ನಂಬಿನೇ ನೋಡ್ದಂಗೆ ಆಗ್ತಾ ಇದೆ ಕಣವ್ವ. ನಿನ್ನ ಮುಖ ನೋಡ್ಕೊಂಡು ನನ್ನ ನಂಬಿನ ನೋಡ್ತೀನಿ ಕಣವ್ವ. ಅಲ್ಬೇಡಿ, ಸಮಾಧಾನ ಅಜಯ್, ಸರಿ ಸಾಕು, ಆಗಿದ್ದಾಗೋಯ್ತು. ಈಗ ಬಿಟ್ಟಾಕ ವಿಷಯನ. ಈ ಮಗಿಗಿರೋ ಬುದ್ಧಿ ನಿನ್ಗಿಲ್ವಲ್ಲ? ನನ್ ಮಗ ಸತ್ತೋಗೈತೆ, ಅದು ನಿನ್ ಸಣ್ಣ ವಿಷಯನ? ನಾನು ಅದು ಕೇಳ್ತಾ ಇಲ್ಲ ಅಜ್ಜಿ. ಈ ಕಣ್ಣಿ ಡ್ರಾಮಾನ ನಿಲ್ಸಿ ನಡಿ ನೀನ್ ಬಸಾರ್ಗೆ. ಮುಚ್ಚಲ ಬಾಯಿ. ನನ್ನವು ನಿನ್ಗೆ ನಾಟಕ ತರ ಕಾಣುತ್ತಾ? ಹೇಳು. ನಾನು ಹೇಳಲಿಲ್ಲ.
ನೋಡು ಅದು ಇಲ್ಲ ಇದು ಇಲ್ಲ. ನಾನು ನನ್ನ ಮಗನ್ ಕಳ್ಕೊಂಡಿದ್ದೀನಿ ಗೊತ್ತಾ. ನಿನಗೂ ಅನ್ನ ಹಾಕಿ ಸಾಕ್ತೆ, ಅವಳಿಗೂ ಅನ್ನ ಹಾಕಿ ಸಾಕ್ತೆ. ಅವಳು ತಂಗಿ ಕಣ್ಣ, ಚಿಕ್ಕ ಮಗುವಿಂದ ಸಾಕಿದ್ದೀನಿ, ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ಗೊತ್ತಾ. ನಮ್ಮ ಮಮ್ಮಿ ಸತ್ತು ಅಂತ ಕೇಳಿ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತು ಕಣವ್ವ. ಈಗ ಕಮ್ಲಿ ನೋಡಿದ್ಮೇಲೆ ನನ್ನ ಹೊಟ್ಟೆ ತಂಪಾಯ್ತು. ಕಮ್ಲಿ ಇನ್ಮೇಲೆ ನೀನೇ ನಂಗೆ ಅಂಬಿ, ನನ್ನ ಅಂಬಿ ನೀನೇ ಕಣವ್ವ. ನಾನು ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಪ್ಲ್ಯಾನ್ ಎಲ್ಲಿವರೆಗೂ ಬಂತು? ನನಗಂತೂ ಇಲ್ಲಿ 1 ನಿಮಿಷನೂ ಇರೋಕ್ಕಾಗಲ್ಲ, ಇರಿಟೇಟ್ ಆಗ್ತೈತೆ. 3 ಹೊತ್ತು ಈ ಸೆಲ್ಲಲ್ಲಿ ಕಂಬಿ ಮುಂದೆ ಕೂತ್ಕೊಳ್ಳೋದು, ಊಟ ಅದೇ ಬಟ್ಟೆ. ಓ ಮೈ ಗಾಡ್, ನನ್ನ ಲೈಫಲ್ಲಿ ಇಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದ್ರ ಜೊತೆಗೆ ಈ ಪೊಲೀಸವ್ರು ಬೇರೆ, ಅದು ಮಾಡಬೇಡ ಇದು ಮಾಡಬೇಡ, ಈ ಕೆಲಸ ಮಾಡು ಅದು ಮಾಡು, ಅಲ್ಲಿಗೆ ಹೋಗ್ಬೇಡ. ಓ ಮೈ ಗಾಡ್, ಎಷ್ಟು ಕಂಟ್ರೋಲ್ ಮಾಡ್ತಾರೆ. ನಾನು ಎಷ್ಟು ರಾಯಲ್ ಆಗಿ ಬೆಳೆದಿದ್ದೀನಿ ಅಂತ ಗೊತ್ತಾ? ಎವ್ರಿ ಡೇ ನಾನು ಕೇಳೋ ಬ್ರೇಕ್ಫಾಸ್ಟ್, ನಾನು ಕೇಳೋ ರೆಸಿಪಿ ನನ್ನ ಮನೇಲಿ ಮಾಡಿಕೊಡ್ತಾ ಇದ್ರು. ನನಗೆ ಒಂದು ಗ್ಲಾಸ್ ನೀರು ಕೊಡಬೇಕು ಅಂದ್ರೂ ಸರ್ವೆಂಟ್ಸ್ ಬಂದು ಕೊಡೋರು. ನಾನು ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತಿದ್ದೆ, ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೆ. ಅಷ್ಟೊಂದು ಫ್ರೀಡಮ್ ಇತ್ತು. ಹೀಗೆಲ್ಲ ಇರುವಾಗ ನಾನು ಈ ಜೈಲಲ್ಲಿ ಇರಬೇಕಾ? ನೋವೇ, ನನ್ನಿಂದ ಆಗಲ್ಲ. ಸೊ ಪ್ಲೀಸ್, ಆ ಪ್ಲ್ಯಾನ್ ಏನು ಅಂತ ಬೇಗ ಹೇಳಿ. ಏನು ಅನ್ಕೊಂಡಿದ್ಯಾ ನೀನು? ನಿನ್ಗೆ ಇಲ್ಲಿರೋಕ್ಕಾಗ್ತಿಲ್ಲ ಅಂತಂದ್ರೆ ರಾತ್ರಿ ಕಳಿಸ್ಬಿಡೋಕ್ಕಾಗುತ್ತಾ? ಬೇಜಾರಾದ ತಕ್ಷಣ ಆಚೆ ಹೋಗೋಕ್ಕೆ ಇದು ಮನೆ ಅಲ್ಲ, ಜೈಲು. ಇಲ್ಲಿನ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿನೂ ಇಲ್ಲ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನಗೆ ಇಲ್ಲಿರೋಕ್ಕಾಗ್ತಿಲ್ಲ. ಏನಾದರೂ ಒಂದು ಸೊಲ್ಯೂಷನ್ ಬೇಗ ಹುಡುಕಿ ಪ್ಲೀಸ್. ಏನು ಅನ್ಕೊಂಡಿದ್ಯಾ ನೀನು? ನಾವೆಲ್ಲ ಇಲ್ಲಿ ಸಂತೋಷ ಸಂಭ್ರಮದಿಂದ ಇದ್ದೀವಂತನಾ? ಇದು ಜೈಲು, ಇಲ್ಲೆಲ್ಲರೂ ಅನುಭವಿಸ್ತಿರೋದು ಶಿಕ್ಷೆನೇ. ಮೊದಲು ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲಿ, ಆಗ ದಾರಿ ತಾನಾಗಿ ಕಾಣುತ್ತೆ. ಎಕ್ಸ್ಕ್ಯೂಸ್ ಮೀ, ತಾನಾಗೆ ದಾರಿ ಕಾಣೋ ಹಾಗಿದ್ರೆ ನಾನು ನಿಮ್ಮ ಹತ್ರ ಯಾಕೆ ಹೆಲ್ಪ್ ಕೇಳ್ತಿದ್ದೆ? ಡೀಲ್ ರಾಣಿ, ನೀವಿಬ್ರು ಅದೇನೋ ದಾರಿ ತೋರಿಸ್ತೀರಾ ಅಂತ ಹೇಳಿದ್ಲು, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು. ಚೈಲ್ಡ್ ಥರ ಆಗ್ಬಿಡ ಕಣೆ ನೀನು. ಆಚೆ ಎಲ್ಲ ವ್ಯವಸ್ಥೆನೂ ನಡೀತಿದೆ. ಪ್ಲಾನ್ ರೆಡಿ ಆದ ತಕ್ಷಣ ನೀನು ಹೇಳ್ತೀನಿ. ಅದೇ ಯಾವಾಗ? ಏ ಕೋತಿ, ಏನು ಕಷ್ಟ ಅರ್ಜೆಂಟ್ ಮಾಡ್ತಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರು. ಹಲೋ, ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡ. ಮೊದಲು ನಿನ್ನ ತಲೆ ತಿನ್ನೋದು ನಿಲ್ಲಿಸು. ಹೇಳ್ತಾ ಇದ್ದೀನಲ್ವಾ, ಪ್ಲಾನ್ ರೆಡಿ ಆಗುತ್ತೆ, ರೆಡಿ ಆದಮೇಲೆ ಹೇಳ್ತೀನಿ ಅಂತ. ಅರ್ಜೆಂಟ್ ಮಾಡಿ ಪ್ಲಾನ್ ಎಲ್ಲ ಹಾಳು ಮಾಡ್ಕೋಬೇಡ. ನೋಡು ಅನಿಕಾ, ಜೋರಾಗಿ ಮಳೆ ಸುರಿತಿರುತ್ತೆ. ಆಗ ನೀ ಆ ಮಳೆಲೇ ನನ್ಕೊಂಡು ಹೋಗ್ತೀಯಾ ಅಥವಾ ಮಳೆ ನಿಲ್ಲಲಿ ಅಂತ ವೆಯ್ಟ್ ಮಾಡ್ತೀಯಾ? ಏಯ್, ಮಳೆ ಬಿದ್ದರೆ ಅಂಬ್ರೆಲ್ಲ ಎಲ್ಲ ರೈನ್ ಕೋಟ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ಮಳೆಯಲ್ಲಿ ನೆನೆದೇ ಇರೋ ಹಾಗೆ ನೋಡ್ಕೋತೀನಿ ಅಷ್ಟೇ. ಹೋಗೋಗಿ ನಿನ್ಗೆ ಹೇಳಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ನೋಡು, ಇಲ್ಲಿ ಅಂಬ್ರೆಲಾ ರೈನ್ ಕೋಟ್ ಯಾವುದೂ ಇಲ್ಲ. ಮಳೆ ನಿಲ್ಲೋವರೆಗೂ ಕಾಯಬೇಕು, ಗೊತ್ತಾಯ್ತಾ? ಹಾಂ, ಓಕೆ. ಈ ಸ್ಪೀಚೆಲ್ಲ ಏನು ಬೇಡ, ನಂಗೆ ಅರ್ಥ ಆಯಿತು. ನಾನು ಹೋಗಿ ಕಾಯ್ತೀನಿ, ಏನೋ ಸಾಯ್ಬೇಕಲ್ಲ. ಒಳ್ಳೆ ತಿಕ್ಲಿ ಸವಾಸ ಆಯ್ತಲ್ವಾ? ಎಂಥ ಟೈಮ್ ನಂದು, ಇಲ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ. ಇಷ್ಟೊತ್ತಿಗೆ ನಾನು ಅಬ್ರಾಡ್ಗೆ ಹೋಗಿದ್ದಿದ್ರೆ ಎಷ್ಟು ಆರಾಮಾಗಿರ್ತಿದ್ದೆ. ಇಲ್ಲಿಗೆ ಬಂದು ಕಂಡ್ಕೊಂಡವ್ರ ಹತ್ರ ಬೈಸ್ಕೊಳ್ಳೋದು, ಬುದ್ಧಿ ಮಾತು ಹೇಳಿಸ್ಕೊಳ್ಳೋದು, ಇದೇ ಆಗೋಯ್ತು. ಚೀಪ್ ಚಿಲ್ಡ್ರೆಗಳೆಲ್ಲ ನನಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಅಜ್ಜಿ, ದಯವಿಟ್ಟು ಅಳ್ಬೇಡಿ. ನಿಮ್ಮ ನೋವೇನು ಅಂತ ನಂಗೆ ಅರ್ಥ ಆಯ್ತೈತೆ. ಹೊಸ ಸಮಾಧಾನ ಮಾಡ್ಕೊಳ್ಳಿ. ನಾನು ಜೈಲಲ್ಲಿದ್ದಾಗ ನಾನು ಅಂಬಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೆ ಕಣವ. ಯಾಕೆ ನನ್ನ ಮಗ ನಾನು ನೋಡಕ್ ಬರ್ಲಿಲ್ಲ ಅಂತ ನಾನು ತುಂಬಾ ಸಂಕಟ ಪಡ್ತಿದ್ದೆ. ಆಮೇಲೆ ಗೊತ್ತಾಯ್ತು, ನನ್ನ ಅಂಬಿನ ಸಾಯಿಸ್ಬಿಟ್ರು ಅಂತ. ಯಾರು ಸಾಯಿಸಿದ್ರು ಅಂತಾನೂ ಗೊತ್ತಾಯ್ತು. ಅನಿಕಾ ಜೈಲಿಗೆ ಬಂದ್ಲು. ಅವಳನ್ನ ನೋಡಿದಾಗ ನನ್ಗೆ ಎಷ್ಟು ಕೋಪ ಬಂತು ಗೊತ್ತಾ? ಅವಳನ್ನ ತುಂಡಾಗಿ ಕತ್ತರಿಸ್ಬೇಕು ಅನ್ಸ್ತು.
ಪರಿಹಾರ ಅಲ್ಲ. ನನ್ನ ಮೊಮ್ಮಗಳು ಕೊಂದೋಳು ಜೈಲ್ ಸೇರಿಲ್ಲಲ್ಲ. ಈಗ ಈಗ ನನ್ನ ಮೊಮ್ಮಗಳ ಆತ್ಮಕ್ಕೆ ಶಾಂತಿ ಸಿಕ್ತು. ಅದ್ ಸಾಕು ನನಗೆ. ನೋಡಿ, ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಆದರೆ ನಾವು ಆಗಿರೋದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಬೇಕು ಅನ್ನೋ ಮನಸ್ಥಿತಿಲಿದ್ದೀವಿ. ಈಗ ನೀವು ಹಳೆದನ್ನೆಲ್ಲ ನೆನಪು ಮಾಡಿದ್ರೆ ನಮಗೂ ನಿಜವಾಗ್ಲೂ ಬೇಜಾರಾಗುತ್ತೆ. ನೋಡಿ, ತಿಂಡಿ ತಿನ್ಕೊಂಡು ಹೋಗಿ. ಬೇಡಪ್ಪ, ನಂಗೆ ತಿಂಡಿ ಗಿಂಡಿ ಏನು ಬೇಡ. ನನ್ನ ಕಬ್ಲಿ ನೋಡ್ದಲ್ಲ, ನಂಗೆ ಹೊಟ್ಟೆ ತುಂಬೋಯ್ತು ಕಣಪ್ಪ, ಹೊಟ್ಟೆ ತುಂಬೋಯ್ತು. ಅಜ್ಜಿ, ಆಯ್ತಾಯ್ತು, ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಸಮಾಧಾನ ಮಾಡ್ಕೊ. ನೀನು ಬಜಾರಿಗೆ ನಡಿ, ನಾನು ಬಂದು ಸಿಗ್ತೀನಿ. ಅಜ್ಜಿ, ಏನು ಯೋಚನೆ ಮಾಡ್ತಿದ್ಯಾ? ಬಜಾರಿಗೆ ಬಿಡ್ತೀನಿ ನಾನೇ, ಬಾ. ಅಯ್ಯೋ, ನಾನು ಬಜಾರಿಗೆ ಬರಕಿಲ್ಲ. ಕಮ್ಲೆ ನನ್ನ ಬಜಾರಿಗೆ ಕಳಿಸ್ಬೇಡ ಕಣವ, ನಾನು ಅಲ್ಲಿ ಹೋಗಕ್ಕಿಲ್ಲ ಕಣವ. ಅನ್ನೋದ್ರೆ ನನ್ನ ಮಗ ಮಾತಾಡ್ತಿದ್ದು, ಅದು ಕೂತಿದ್ದು, ನಡೆದಾಡ್ತಿದ್ದೆಲ್ಲ ನನಗೆ ನಾಲ್ಕು ಬರುತ್ತೆ ಕಣವ. ನನಗೆ ಕಳಿಸ್ಬೇಡ ನೋಡವ. ನನಗೆ ವಯಸ್ಸಾಯ್ತು, ನಾನು ತುಂಬ ದಿನ ಬದುಕಿರಲ್ಲ ಕಣವ. ನಾನು ನಿನ್ನ ಜೊತೆನೇ ಇರ್ತೀನಿ ಕಣವ. ಏನ್ ಹೇಳ್ತಿದ್ದೀರಾ ನೀವು? ನೀವು ನಮ್ಮನೇಲಿ ಇರ್ತೀರಾ? ಏಯ್ ಅಜ್ಜಿ, ಏನ್ ಮಾತಾಡ್ತಾ ಇದ್ಯಾ? ತಲೆ ಕೆಡಿದ್ಯಾ ನಿನ್ಗೆ? ನೀವು ಮಾತು ಮುಚ್ಕೊಂಡು ಸುಮ್ಮನೆ ನಿಂತ್ಕೊ. ಅವರೇ, ನಂಗೆ ಯಾರಿಲ್ಲ ಕಣವರೇ, ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಅದೆಲ್ಲ ಆಗಲ್ಲ. ಏನೋ ಪಾಪ ಜೈಲಿಂದ ಬಂದಿದ್ದೀರಾ, ಅಂಬಿನ್ ಕಳ್ಕೊಂಡು ನೋವಲ್ಲಿದ್ದೀರಾ. ಕಂಬ್ಲಿನ್ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗ್ತೀರಾ ಅನ್ಕೊಂಡ್ರೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೀರಲ್ಲ. ರಿಲ್ಯಾಕ್ಸ್. ಯಾಕೆ ಎಕ್ಸೈಟ್ ಆಗ್ತೀಯ? ಏನೋ ಮಾತಾಡ್ಕೊಳ್ಳಿ ಬಿಟ್ಟು. ರಮೇಶ್, ಒಂದ್ ನಿಮಿಷ. ಮಹಾಜನ್ ಮನೆಗೆ ಇವ್ರು ಏನ್ ದ್ರೋಹ ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಕಮ್ಲಿ ತಾಯಿ ಡೆಲಿವರಿ ಆದಾಗ, ಕಮ್ಲಿ ಅಂಬಿ ಹುಡ್ತಾಗ ಅಂಬಿನ್ ಎತ್ಕೊಂಡು ಹೋಗಿ ತಾಯಿ ಮಗುನ ದೂರ ಮಾಡಿದವರು ಇವ್ರೆ. ದ್ರೋಹ ಮಾಡಿದವರು ಈಗ ನಮ್ಮ ಮನೇಲಿ ಇರ್ತೀನಿ ಅಂತ ಹೇಳಿದ್ರೆ ನಾವು ಒಪ್ಕೋಬೇಕಾ ರಮೇಶ್? ಅಪ್ಪರೇ, ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ನಾನು ತಪ್ಪು ಮಾಡಿದ್ದೀನಿ. ಆದರೆ ಮುಂದಕ್ಕೆ ನನ್ನಿಂದ ಯಾವ ತಪ್ಪು ಆಗೋದಿಲ್ಲ. ನೋಡಿ, ನಿನ್ನೆ ಕೆಲಸ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಮೂಲೆಗೆ ಬಿದ್ದಿರ್ತೀನಿ. ನಿಮ್ಮಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ಅಜ್ಜಿ, ಏನು ಹೇಳ್ತಿದ್ದೀರಾ? ನೀವು ನಮ್ಮನೆ ಕೆಲಸ ಮಾಡ್ಕೊಂಡಿರ್ತೀರಾ? ಹೌದು ಕಣವ. ನಾನು ನಿನಗೆ, ನಿಮ್ಮಮ್ಮನಿಗೆ, ಮಹಾಜನ್ ಕುಟುಂಬದವ್ರಿಗೆ ತುಂಬ ದೊಡ್ಡ ದ್ರೋಹ ಮಾಡಿಬಿಟ್ಟಿದ್ದೀನಿ. ಅದು ಪ್ರಾಯಶ್ಚಿತ್ತ ನಾನು ಅನುಭವಿಸ್ಬೇಕಲ್ವಾ? ಅದಕ್ಕೆ ನಿಮ್ಮ ಮನೇಲಿ ಇಟ್ಕೊಂಡು ನೀವೇನೇ ಕೆಲಸ ಹೇಳಿದ್ರು ಮಾಡ್ಕೊಂಡು ನಾನು ಇರ್ತೀನಿ ಕಣವ. ಅಷ್ಟೇ ಅಲ್ಲ ಕಣವ, ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ಅಂಬಿನೇ ನೋಡ್ದಂಗೆ ಆಗುತ್ತೆ. ನನಗೆಷ್ಟೋ ಸಂತೋಷ ಆಗುತ್ತೆ. ಮಗ, ನನ್ನ ಮನೆ ಬಿಟ್ಟು ಹೋಗುವಂತ ಮಾತ್ರ ಹೇಳ್ಬೇಡ. ನಿಮ್ಮನೆ ಇರಕ್ಕೆ ಅವಕಾಶ ಮಾಡ್ಕೊಡವ, ಅವಕಾಶ ಮಾಡಿಕೊಡು.